ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದರೆ ಪ್ರೈವಸಿ ಕಂಪ್ಲೇಂಟ್ಸ್. ನಿಮಗೆಲ್ಲ ತುಂಬ ಜನ ಗೊತ್ತಿರಬೇಕು ಪ್ರೈವಸಿ ಕಂಪ್ಲೇಂಟ್ಸ್. ಗೊತ್ತಿಲ್ಲ ಅಂತ ಅಂದರೆ ಅದ್ರ ಬಗ್ಗೆ ಸೆಪ್ರೇಟಾಗಿ ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ ಬಾಕ್ಸ್ ನನಗೆ ತಿಳಿಸಿ, ಅದ್ರ ಬಗ್ಗೆ ಕೂಡ ಸೆಪ್ರೇಟಾಗಿ ನಾನು ವಿಡಿಯೋ ಮಾಡ್ತೀನಿ. ಆದರೆ ಪ್ರೈವಸಿ ಕಂಪ್ಲೇಂಟ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಮತ್ತು ಇನ್ನೊಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಯೂಟ್ಯೂಬ್ ಕಡೆಯಿಂದ. ಈ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೀವಾದ್ರೂ ಯೂಟ್ಯೂಬರ್ ಕ್ರಿಯೇಟರ್ ಆಗಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಲೇಬೇಕು. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಬನ್ನಿ ತಡ ಮಾಡದೆ ನಮ್ಮ ಒಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಾದ್ರೂ ಹೊಸಬರ ನನ್ನ ಒಂದು ಟೆಕ್ ಬ್ರೋ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಬ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರ ಒಳ್ಳೆ ಕಾಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ನಮ್ಮ ಒಂದು ಟಾಪಿಕ್ ಶುರು ಮಾಡೋಣ. ಇದೆಲ್ಲ ಮುಂಚೆ ಒಂದು ಹೊಸ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಪ್ರೈವಸಿ ಕಂಪ್ಲೇಂಟ್ಸ್ ಮೇಲೆ. ಆ ಅಪ್ಡೇಟ್ ಏನಂತ ಅಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ನಿಮಗೆ. ಪ್ರೈವಸಿ ಕಂಪ್ಲೇಂಟ್ಸ್ ಫಾರ್ AI ಆರ್ ಸಿಂಥೆಟಿಕ್ ಕಾಂಟೆಂಟ್ ಆನ್ ಯೂಟ್ಯೂಬ್ ಅಂತ ಬಂದಿರುವಂಥದ್ದು ಈ ಒಂದು ಅಪ್ಡೇಟು. ಈಗ ಪ್ರೈವಸಿ ಕಂಪ್ಲೇಂಟ್ಸ್ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳ್ಬೇಕಂತ ಅಂದರೆ ಪ್ರೈವಸಿ ಕಂಪ್ಲೇಂಟ್ಸ್ ಏನಂತ ಅಂದರೆ ಪ್ರೈವಸಿ ಕಂಪ್ಲೇಂಟ್ಸ್ ಬಂದ್ಬಿಟ್ಟು, ಈಗ ಸಪೋಸ್ ನಾನೊಬ್ಬ ವ್ಯೂವರು ಅಥವಾ ನಾನೊಬ್ಬ ಬೇರೆ ಯೂಟ್ಯೂಬರು, ಇನ್ನೊಬ್ಬ ಬೇರೆ ಒಂದು ಕ್ರಿಯೇಟರ್ ಏನು ಮಾಡ್ತಾನಂತ ಅಂದರೆ ನನ್ನ ಒಂದು ಪರ್ಸನಲ್ ಇನ್ಫಾರ್ಮೇಷನ್, ಈಗ ಸಪೋಸ್ ನನ್ನ ಒಂದು ಏನೈತಲ್ಲ ಪಾನ್ ಕಾರ್ಡ್ ಡೀಟೇಲ್ಸ್, ಪಾನ್ ಕಾರ್ಡ್ ನಂಬರು, ಅಥವಾ ಏನಾದರೂ ಡಾಕ್ಯುಮೆಂಟ್ ಡೀಟೇಲ್ಸು, ಡಾಕ್ಯುಮೆಂಟ್ ನಂಬರು, ನನ್ನ ಒಂದು ಫೋನ್ ನಂಬರು, ಆಮೇಲೆ ಪ್ಲಸ್ ನಾನು ನನ್ನ ಒಂದು ಫೇಸ್ನ ರಿವೀಲ್ ಮಾಡಿರಲ್ಲ, ನಾನು ಫೇಸ್ಲೆಸ್ಸಾಗಿ ಚಾನಲ್ ಮಾಡ್ತಾ ಇರ್ತೀನಿ. ಆದರೆ ಈ ಒಂದು ಏನೈತಲ್ಲ ವ್ಯಕ್ತಿ ಬೇರೆ ಒಂದು ಯೂಟ್ಯೂಬರು ನನ್ನ ಒಂದು ಫೇಸ್ನ ರಿವೀಲ್ ಮಾಡ್ಬಿಟ್ಟು ಅಥವಾ ನನ್ನ ಒಂದು ವಾಯ್ಸ್, ನಾನು ಮಾತಾಡ್ತೀನಿ ವಾಯ್ಸ್ ಅದನ್ನು ಕೂಡ ಅಷ್ಟೇ ರಿವೀಲ್ ಮಾಡಿದಾಗ 100% ನಾವು ಅವರಿಗೆ ಪ್ರೈವಸಿ ಕಂಪ್ಲೇಂಟ್ ಕೊಡ್ಬೋದು, ಅಂದರೆ ರಿಪೋರ್ಟ್ ಮಾಡ್ಬೋದು ಅವ್ರ ಮೇಲೆ. ಈ ಥರ ನನ್ನ ಒಂದು ಪ್ರೈವಸಿ ಇನ್ಫಾರ್ಮೇಷನ್ನ ತೋರಿಸಿದರೆ ನನಗೆ ಇಷ್ಟ ಇಲ್ಲ ಇದು ಅಂತ ಯೂಟ್ಯೂಬರ್ಗೆ ಕಂಪ್ಲೇಂಟ್ ಮಾಡ್ಬೋದು. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಇದೇ ಪ್ರೈವಸಿ ಕಂಪ್ಲೇಂಟ್ಸ್ ಅಂತ ಅನ್ನೋದು. ಈಗ ಈ ಒಂದು ಪ್ರೈವಸಿ ಕಂಪ್ಲೇಂಟ್ ಪಾಲಿಸಿನ AI ತಂದಿದ್ದಾರೆ, AI ಆರ್ ಸಿಂಥೆಟಿಕ್ ಕಾಂಟೆಂಟ್. ಈ AI ಪಾಲಿಸಿ ಬಂದಿದ್ದು ಯಾವಾಗಂತ ಅಂದರೆ ನವೆಂಬರಲ್ಲಿ ಬಂದಿದ್ದು. ನವೆಂಬರಲ್ಲಿ ತಂದರು ಈ ಒಂದು AI ಪಾಲಿಸಿನ, AI ಆರ್ ಸಿಂಥೆಟಿಕ್ ಕಾಂಟೆಂಟ್. ಈ AI ಪಾಲಿಸಿ ಏನಂತ ನೀವು ಕೇಳ್ಬೋದು, AI ಆರ್ ಸಿಂಥೆಟಿಕ್ ಕಾಂಟೆಂಟ್. ಅದ್ರ ಬಗ್ಗೆ ಸೆಪ್ರೇಟಾಗಿ ನಾನು ವಿಡಿಯೋ ಮಾಡಿದ್ದೀನಿ, ಮೇಲೆ ಪಿನ್ ಮಾಡಿದ್ದೀನಿ ನಿಮಗೆ. ಆ ಒಂದು ಪಿನ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಇನ್ನೊಂದು ಸತಿ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಏನು ಈ ಒಂದು AI ಪಾಲಿಸಿ ಸಿಂಥೆಟಿಕ್ ಕಾಂಟೆಂಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಪೂರ್ತಿ ಡೀಟೇಲ್ ಆಗಿ ಆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಹೇಳ್ದಲ್ಲ ಮುಂಚೆ ಪ್ರೈವಸಿ ಕಂಪ್ಲೇಂಟ್ಸ್ AI ಆರ್ ಸಿಂಥೆಟಿಕ್ ಕಾಂಟೆಂಟ್ಗೆ ತಂದಿರುವಂಥದ್ದು. ಆಮೇಲೆ ಒಂದೇನಂತ ಅಂದರೆ ನೋಡಿ, ಇಲ್ಲೇ ಹಾಕಿದೆ, ವಿ ಆರ್ ಹ್ಯಾಪಿ ಟು ಶೇರ್ ದಟ್ ಯೂಟ್ಯೂಬ್ ಈಸ್ ಎಕ್ಸ್ಪ್ಯಾಂಡಿಂಗ್ ಅವರ್ ಪ್ರೈವಸಿ ರಿಕ್ವೆಸ್ಟ್ ಪಾಲಿಸಿ process to allow users to removal of AI generated or synthetic content or alerted content that simulates face or voice ಅಂತ ಇರುವಂಥದ್ದು. ಇದೇನಂತ ಅಂದರೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಂಗೆ ಹೇಳ್ದಲ್ಲ ಮುಂಚೆ ನಿಮಗೆ ಪ್ರೈವಸಿ ಡೀಟೇಲ್ಸ್ನ ಬಿಟ್ಕೊಡೋದು, ನಮ್ಮ ಒಂದು ಮುಖನ, ನಮ್ಮ ಒಂದು ವಾಯ್ಸ್ನ ಅದೇ ಥರ ಒಂದು ಏನೈತೆ ಲೀಕ್ ಮಾಡೋದು, ಈ ಥರ ಮಾಡಿದ್ರೆ ಪ್ರೈವಸಿ ಕಂಪ್ಲೇಂಟ್ ಕೊಡ್ಬೋದು. ಅದೇ ಪ್ರೈವಸಿ ಕಂಪ್ಲೇಂಟ್ಸ್ ಅಂತ ಅನ್ನೋದು. ಅವ್ರ ಮೇಲೆ ರಿಪೋರ್ಟ್ ಮಾಡ್ಬೋದು ನಾವು. ಇದೇ ಪ್ರೈವಸಿ ಕಂಪ್ಲೇಂಟ್ಸ್ AI ಪಾಲಿಸಿ. ಈಗ ಸಪೋಸ್ ನನ್ನ ಒಂದು ಫೇಸ್ ಇದೆ, ಈಗ ನನ್ನ ಒಂದು ಫೇಸು ನಿಮಗೆಲ್ಲ ಗೊತ್ತಿರಬೇಕು, ಡೀಪ್ ಫೇಕ್ ಈ ಒಂದು ಆ್ಯಪ್ಸ್ ಎಲ್ಲ, ಆ ಒಂದು ಏನೈತಲ್ಲ ಸಾಫ್ಟ್ವೇರ್ ಎಲ್ಲ ಯೂಸ್ ಮಾಡಿ, ಅದು AI ಆ್ಯಪ್ ಅದೆಲ್ಲ ಸಾಫ್ಟ್ವೇರ್ ಎಲ್ಲ ಯೂಸ್ ಮಾಡಿಕೊಂಡು ನಮ್ಮ ಒಂದು ಫೇಸ್ನ ಕ್ಲೋನ್ ಮಾಡಿಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡೋದು. ಈ ಥರ ನನ್ನ ಒಂದು ಏನಲ್ಲ ನಮ್ಮ ಒಂದು ಫೇಸು ಕಾಪಿ ಮಾಡ್ಕೊಂಬಿಟ್ಟು ಹೇಳಿದ್ನಲ್ಲ ಒಂದು ಸಾಫ್ಟ್ವೇರಲ್ಲೆಲ್ಲ ಒಂದು AI ಎಲ್ಲ ಡಿಸೈನ್ ಮಾಡಿಬಿಟ್ಟು ಆ ಥರ ನನ್ನ ಒಂದು ಫೇಸ್ನ ತೋರಿಸೋದು ವಿಡಿಯೋದಲ್ಲಿ. ಆಮೇಲೆ ಇನ್ನೊಂದು ನಮ್ಮೊಂದು ವಾಯ್ಸ್ ಇದೆಯಲ್ಲ, ನಾನು ಒಂದು ವಾಯ್ಸು ಕ್ಲೋನ್ ಮಾಡ್ತಾರೆ, ಕ್ಲೋನ್ ಮಾಡಿಬಿಟ್ಟು ಒಂಥರ ಸ್ವಲ್ಪ ಡಿಫ್ರೆಂಟಾಗಿ ವಾಯ್ಸ್ ಮಾಡ್ತಾರೆ, ಆದರೆ ಆಲ್ಮೋಸ್ಟ್ ಸೇಮ್ ಥರ ಇರುತ್ತೆ ನನ್ನ ಒಂದು ಒರಿಜಿನಲ್ ವಾಯ್ಸ್ ಥರ. ನೆನಪಲ್ಲಿಟ್ಕೊಳ್ಳಿ, ಇದೇ ಒಂದು AI ಥರ AI ಬಳಸಿ ಈ ಥರ ಒಂದು ಇನ್ಫಾರ್ಮೇಷನ್, ಈ ಥರ ಹೇಳಿದ್ನಲ್ಲ ಮುಂಚೆ ಮುಖ ಆಮೇಲೆ ವಾಯ್ಸ್ ಇದೆರಡೂ ಅಷ್ಟೇ ಏನಾದರೂ AI ಜನ್ರೇಟೆಡ್ ಆಗಿ ಮಾಡಿ ಅಥವಾ ಏನಾದರೂ ಸಿಂಥೆಟಿಕ್ ಕಾಂಟೆಂಟ್ ಆಗಿ ಮಾಡಿ ಕೂಡ ಅಪ್ಲೋಡ್ ಮಾಡ್ತಾರೆ. ತುಂಬ ಜನ, ತುಂಬ ಕ್ರಿಯೇಟರ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಈ ಒಂದು ಅಪ್ಡೇಟ್ ತಂದಿರುವಂಥದ್ದು.
ಈಗ ನೆಕ್ಸ್ಟು ಹೇಗೆ ನಾವು ಪ್ರೈವಸಿ ಕಂಪ್ಲೇಂಟ್ ನೀಡೋದು, ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಪೂರ್ತಿ ಪ್ರಾಸೆಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಇಲ್ಲಿ ಪ್ರೈವಸಿ ಏನಂತೆಲ್ಲ ಕಂಪ್ಲೇಂಟ್ ಪ್ರಾಸೆಸ್ ಇಲ್ಲಿ ತೋರಿಸ್ತದೆ. ನಮಗೆ ಬೇಕಾದರೆ ಈ ಒಂದು ಫಾರ್ಮ್ ಬೇಕಂತ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಬೋದು ಈ ಒಂದು ಫಾರ್ಮ್ ನಾವು ಏನೈತಲ್ಲ ಪ್ರೈವಸಿ ಕಂಪ್ಲೇಂಟ್ ಪಾಲಿಸಿನ. ಈಗ ನೋಡಿ, ಪ್ರೈವಸಿ ಕಂಪ್ಲೇಂಟ್ ಮಾಡಬೇಕಂತ ಅಂದರೆ ನೋಡಿ ಕೆಳಗಡೆ ಹೋಗಿದಾಗ ನೋಡಿ ಈ ರೀತಿ ಕಂಟಿನ್ಯೂ ಅಂತ ಬಂದಿರುವಂಥದ್ದು. ಇಲ್ಲಿ ಕಂಟಿನ್ಯೂ ಅಂತ ಬಂದಿರುತ್ತಲ್ಲ, ನಾನೀಗ ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕಂಟಿನ್ಯೂ ಅಂತ ಮೇಲೆ ಕ್ಲಿಕ್ ಕೊಟ್ಟಾಗ ಇಲ್ಲಿ ನಮ್ಮೊಂದು ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ನಾವಿರೋದು ಈಗ ಸೆಕೆಂಡ್ ಸ್ಟೆಪ್ ಔಟ್ ಆಫ್ 6, ಅಂದರೆ 6 ಸ್ಟೆಪ್ ಇದೆ ಟೋಟಲ್ ಆಗಿ, ನಾವಿರೋದು 2ನೇ ಸ್ಟೆಪ್ಪು. ಈಗ ನೋಡಿ ಇಲ್ಲಿ ಇದೆ ಅಂತ ಇದೆ, ಹೌ ಆರ್ ಯು ಎಕ್ಸ್ಪೀರಿಯನ್ಸಿಂಗ್ ಹ್ಯಾರಾಸ್ಮೆಂಟ್, ಅಂದರೆ ಏನಾದರೂ ಹ್ಯಾರಾಸ್ಮೆಂಟು ನೀವೇನಾದ್ರು ವೈಲೇಟ್ ಆಗಿದ್ದೀರಾ ಅಂತ, ಎಕ್ಸ್ಪೀರಿಯನ್ಸ್ ಆಗಿದ್ದೀರಾ ಅಂತ ಇದು ಕೇಳ್ತಿರುವಂಥದ್ದು. ಇಲ್ಲೇನು ಹೇಳ್ತಿದೆ ಅಂತ ಅಂದರೆ 2 ಆಪ್ಷನ್ ಸಿಗ್ತಿದೆ. ಐ ವುಡ್ ಲೈಕ್ ಟು ಲರ್ನ್ ಅಬೌಟ್ ಹ್ಯಾರಾಸ್ಮೆಂಟ್, ಅಂದರೆ ಹ್ಯಾರಾಸ್ಮೆಂಟ್ ಬಗ್ಗೆ ಏನಾದರೂ ವೈಲೇಟ್ ಮಾಡಿದ್ದೀರಾ ಅಂತ ಅಂದರೆ ಬೇರೆಯವರು ಯೂಟ್ಯೂಬರ್ಸ್ ಹೇಗೆ ಮಾಡೋದು ರಿಪೋರ್ಟು, ಅಥವಾ ಇನ್ನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದು. ಇಲ್ಲಿ ತಿಳ್ಕೊಬೋದು ಇದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು. ಆಮೇಲೆ ಒಂದು ಫಾರಮ್ ಓಪನ್ ಆಗುತ್ತೆ ನಿಮಗೆ. ಇಲ್ಲ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಐ ಸ್ಟಿಲ್ ವಾಂಟ್ ಟು ಸಬ್ಮಿಟ್ ಎ ಪ್ರೈವಸಿ ಕಂಪ್ಲೇಂಟ್. ಇಲ್ಲ ನನಗೆಲ್ಲ ಗೊತ್ತು ಈ ಒಂದು ಏನೈತಲ್ಲ ಹ್ಯಾರಾಸ್ಮೆಂಟು, ಬೇರೆಯವ್ರ ಚಾನಲು ಈ ಥರ ನನ್ನ ಬಗ್ಗೆ ವೈಲೇಟ್ ಮಾಡಿದ್ದಾರೆ, ಈ ಥರ ನನ್ನ ಪರ್ಸನಲ್ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡಿದ್ದಾರೆ, ಇದರಿಂದ ನಾನು ಕೊಡಲೇಬೇಕು ಪ್ರೈವಸಿ ಕಂಪ್ಲೇಂಟ್ ಅಂತ ಇದ್ದೀರಾ ಅಂತ ಆದರೆ ಕ್ಲಿಕ್ ಕೊಡಿ 2 ಆಪ್ಷನ್ ಮೇಲೆ. ಕ್ಲಿಕ್ ಕೊಟ್ಟೆ 3ನೇ ಸ್ಟೆಪ್ ನಮಗೆ ಬರುತ್ತೆ. 3ನೇ ಸ್ಟೆಪ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ದ ಅಪ್ಲೋಡರ್. ಪ್ಲೀಸ್ ಕಾಂಟ್ಯಾಕ್ಟ್ ದ ಅಪ್ಲೋಡರ್ ಬಿಫೋರ್ ಯು ಕಂಪ್ಲೇಂಟ್ ಆ್ಯಂಡ್ ಡಿಸೈಡ್ ಟು ಕಂಪ್ಲೇಂಟ್ ಅ ಫೈಲ್. ಇದೇನಂತ ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಪ್ಲೋಡ್ರಿಗೆ. ಈಗ ಸಪೋಸ್ ಎ ಚಾನಲ್ ನನ್ನ ಬಗ್ಗೆ, ನಾನು ಬಿ ಚಾನಲ್, ಎ ಚಾನಲ್ ನನ್ನ ಬಗ್ಗೆ ಹೇಳ್ನಲ್ಲ ವೈಲೇಟ್ ಮಾಡಿರ್ತಾನೆ, ಈ ಥರ ಪರ್ಸನಲ್ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡಿಬಿಟ್ಟಿರ್ತಾನೆ ಪಬ್ಲಿಕ್ಗೆ. ಇದರಿಂದ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅವನಿಗೆ, ಇದು ವಿಡಿಯೋ ತೆಗಿ, ಇದೆಲ್ಲ ನನ್ನ ಪರ್ಸನಲ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಈ ವಿಡಿಯೋ ಡಿಲೀಟ್ ಮಾಡುವಂತ ಅಂದರೆ ಡಿಸಿಷನ್ ತೊಗೊಬೋದು, ನೀವು ಕಾನ್ವರ್ಸೇಷನ್ ಮಾಡ್ಕೊಬೋದು. ಇಲ್ಲ ಕಂಪ್ಲೇಂಟ್ ಫೈಲ್ ಮಾಡಲೇಬೇಕಂತ ಅಂದರೆ ನೀವು ಫೈಲ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಂಟಿನ್ಯೂ ಅಂತ ಮೇಲೆ ಕ್ಲಿಕ್ ಕೊಟ್ಟಾಗ ಕಂಟಿನ್ಯೂ ಆಗೋ ಪ್ರಾಸೆಸ್ 4ನೇ ಸ್ಟೆಪ್ಗೆ ಹೋಗುತ್ತೆ. ನೆಕ್ಸ್ಟು ಫ್ಲ್ಯಾಗ್ ದ ವಿಡಿಯೋ ಅಂತ ಬಂದಿರುವಂಥದ್ದು. ಡಸ್ ದ ವಿಡಿಯೋ ಆರ್ ಕಮೆಂಟ್ ವೈಲೇಟ್ ಯುವರ್ ಪ್ರೈವಸಿ ಆರ್ ಇಸ್ ದರ್ ಸಮಥಿಂಗ್ ಅಬೌಟ್ ಇಟ್ ದಟ್ ಯು ಕ್ಯಾನ್ ಫೈಂಡ್ ಅಬ್ಜೆಕ್ಷನೇಬಲ್ ಅಂತ ಇರುವಂಥದ್ದು. ಮತ್ತು ಇನ್ನೊಂದು ಹೇಳ್ತಿದ್ದೆ, ಏನಾದರೂ ಅವರು ಶೋ ಮಾಡಿದ್ರಲ್ಲ ನಮ್ಮೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ಪಾಲಿಸಿನ ವೈಲೇಟ್ ಆಗುತ್ತಾ ಅಂತ ನಿಮಗೆ ನಂಬಿಕೆ ಇದೆ ಅಂತ ಕೇಳ್ತಿರುವಂಥದ್ದು ಇಲ್ಲಿ ಯೂಟ್ಯೂಬು. ಇಲ್ಲ ನನಗೆ ಗೊತ್ತಿಲ್ಲ, ನಾನು ರಿವ್ಯೂ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಇದು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಇಲ್ಲ ಅಂತ ಅಂದರೆ ಸೆಕೆಂಡ್ ಆಪ್ಷನ್ ನೋಡಿ, ಐ ಹ್ಯಾವ್ ನಾಟ್ ರಿವ್ಯೂಡ್ ದ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಸಂಪೂರ್ಣವಾಗಿ ಫಾರಮ್ ನೀವು ಓದ್ಕೊಬೋದು. ಇಲ್ಲ ನಾನು ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಗೊತ್ತು, ಅವರು ವೈಲೇಟ್ ಮಾಡಿದ್ರು ನನ್ನ ಅಪ್ಪ, ನಾನು ಕೊಡಲೇಬೇಕು ಕಂಪ್ಲೇಂಟ್ ಅಂತ ಆದರೆ ಮೊದಲನೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಕೊಡಬೇಕಾಗುತ್ತೆ, ಹ್ಯಾವ್ ರಿವ್ಯೂಡ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು 5ನೇ ಸ್ಟೆಪ್ಪು, ಅಬ್ಯೂಸಿಂಗ್ ದ ಪ್ರೈವಸಿ ಪ್ರಾಸೆಸ್ ಮೇ ರಿಸಲ್ಟ್ ಇನ್ ಅಕೌಂಟ್ ಸಸ್ಪೆನ್ಷನ್. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್, ನೆನಪಲ್ಲಿಕೊಳ್ಳಿ. ಈ ಸ್ಟೆಪ್ ಏನಂತ ಅಂದರೆ ಇದರ ಅರ್ಥ ಏನಂತ ಅಂದರೆ ನೋಡಿ ಕೆಳಗಡೆಯಲ್ಲಿ ಐ ಅಂಡರ್ಸ್ಟ್ಯಾಂಡ್ ದಟ್ ಐ ಮೇ ಯೂಸ್ ಮೈ ಅಕೌಂಟ್ ಇಫ್ ಐ ಸಬ್ಮಿಟ್ ಅ ಫಾಲ್ಸ್ ಪ್ರೈವಸಿ ಕ್ಲೇಮ್. ಇಫ್ ಯು ಆರ್ ಯೂಸಿಂಗ್ ದಿಸ್ ಕಾಂಟೆಂಟ್ ಟು ಫಾರ್ಮ್ harass other people on the site or to create false privacy reports, your YouTube account may be suspended. ಇದೇನಂತ ಅಂದರೆ ಈಗ ಸಪೋಸ್ ನನ್ನ ಒಂದು ಅಕೌಂಟ್ ಇರುತ್ತೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ, ನಾನು ಫೇಕ್ ಆಗಿ ಫಾಲ್ಸ್ ಆಗಿ ಅಕಸ್ಮಾತ್ ಏನಾದರೂ ಬೇರೆ ಒಂದು ಚಾನಲ್ಸ್ಗೆ ರಿಪೋರ್ಟ್ ಮಾಡಿಬಿಟ್ರೆ ಯೂಟ್ಯೂಬ್ ಚೆಕ್ ಮಾಡ್ತದಿಲ್ಲ, ಫೇಕ್ ಆಗಿ ರಿಪೋರ್ಟ್ ಮಾಡಿಬಿಟ್ರೆ, ಫೇಕ್ ಆಗಿ ಫಾಲ್ಸ್ ಆಗಿ ರಿಪೋರ್ಟ್ ಮಾಡಿಬಿಡುತ್ತೆ ಅಂತ ಅಂದರೆ ನಿಮ್ಮ ಒಂದು ಅಕೌಂಟ್ ಸಸ್ಪೆನ್ಷನ್ ಆಗ್ಬೋದು, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸಸ್ಪೆನ್ಷನ್ ಆಗ್ಬೋದು. ಮತ್ತು ಇನ್ನೊಂದು ಏನಂತ ಅಂದರೆ ನಿಮ್ಮ ಒಂದು ಅಕೌಂಟ್ ಕೂಡ ಲೂಸ್ ಮಾಡ್ಕೊಬೋದು, ಅಂದರೆ ನಿಮ್ಮ ಒಂದು ಅಕೌಂಟ್ ಕೂಡ ಡಿಲೀಟ್ ಕೂಡ ಆಗಬಹುದು. ನೆನಪಲ್ಲಿಕ್ಕೊಳ್ಳಿ. ಕರೆಕ್ಟಾಗಿದೆಯಾ ಇದು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಅಂತ ಅಂದರೆ ಕೊಡಿ, ಇಲ್ಲ ಸುಳ್ಳು ಕಂಪ್ಲೇಂಟ್ ಅಂತ ಅಂದರೆ ಕೊಡೋಕ್ಕೆ ಹೋಗ್ಲಿಬೇಡಿ. ಇಲ್ಲಿ ನೋಡಿ ಹೇಳ್ದಲ್ಲ ಮುಂಚೆ ಅಕೌಂಟು ಅಥವಾ ಯೂಟ್ಯೂಬ್ ಚಾನಲ್ ಸಸ್ಪೆಂಡ್ ಆಗ್ಬೋದು, ಅಥವಾ ನಿಮ್ಮ ಒಂದು ಏನೈತಲ್ಲ ಅಕೌಂಟ್ ಕೂಡ ಡಿಲೀಟ್ ಕೂಡ ಆಗ್ಬೋದು. ನೆನಪಲ್ಲಿಕ್ಕೊಳ್ಳಿ ಅದನ್ನ. ಆಮೇಲೆ ಕಂಟಿನ್ಯೂ ಅಂತ ನೀವು ಕ್ಲಿಕ್ ಕೊಡಬೇಕು, ಪ್ರಾಸೆಸ್ನ ನೀವು ನೆಕ್ಸ್ಟು ಸ್ಟಾರ್ಟ್ ಮಾಡ್ಬೇಕಂತ ಅಂದರೆ. ಆಮೇಲೆ ಕೊನೆಯ ಒಂದು ಸ್ಟೆಪ್ ಬಂದಿದ್ದೀವಿ ಈಗ, ಇದೇನಂತ ಅಂದರೆ ವಾಟ್ಸ್ಆ್ಯಪನಿ. ಸಮ್ ಒನ್ ಶೇರ್ಡ್ ಮೈ ಪರ್ಸನಲ್ ಇಮೇಜ್ ಆರ್ ಫುಲ್ ನೇಮ್ ವಿತೌಟ್ ಮೈ ಪರ್ಮಿಷನ್. ಇದು 3 ಡಿವೈಡ್ ಆಗುತ್ತೆ. ಆ್ಯಕ್ಚುಲಿ ಮುಂಚೆ 2 ಇದ್ದಿದ್ದು ನೋಡಿ, ಮೊದಲನೇ ಹೇಳ್ನಲ್ಲ ಇಮೇಜ್ ಆರ್ ಫುಲ್ ನೇಮು, ಮತ್ತು ಇನ್ನೊಂದು ಸಮ್ ಒನ್ ಶೋಡ್ ಮೈ ಅದರ್ ಪರ್ಸನಲ್ ಇನ್ಫಾರ್ಮೇಷನ್ ವಿತೌಟ್ ಮೈ ಪರ್ಮಿಷನ್, 2 ಇದ್ದಿದ್ದು. ಇದ್ರೆ ಈಗ ನೋಡಿ ಇಲ್ಲಿ ಈ ಒಂದು ಆಲ್ಟರ್ಡ್ ಆರ್ ಸಿಂಥೆಟಿಕ್ ಕಾಂಟೆಂಟ್ ಬಗ್ಗೆ ಇದೆ.
ಈಗ 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮೊದಲನೇ ಬಂದ್ಬಿಟ್ಟು ಹೇಳ್ದಲ್ಲ, ನನ್ನ ಒಂದು ಪರ್ಮಿಷನ್ ಇಲ್ಲದೆ ಯಾರೋ ಒಬ್ಬ ಯೂಟ್ಯೂಬರ್ನ ಒಂದು ಇಮೇಜ್ ಅಂದರೆ ನನ್ನ ಒಂದು ಏನೈತಲ್ಲ ಒಂದು ಫೋಟೋ, ಆಮೇಲೆ ನನ್ನ ಒಂದು ಫುಲ್ ನೇಮ್ ಅಂದರೆ ನನ್ನ ಒಂದು ಹೆಸರನ್ನ ಶೇರ್ ಮಾಡ್ಬಿಟ್ಟ ನನ್ನ ಒಂದು ಪರ್ಮಿಷನ್ ಇಲ್ಲದೆ ಅಂತ ಕಂಪ್ಲೇಂಟ್ ಕೊಡ್ಬೋದು. ಇಲ್ಲಿ ನೋಡಿ, ರಿಪೋರ್ಟ್ ಯೂಸ್ ಆಫ್ ಯುವರ್ ಇಮೇಜ್ ಆರ್ ನೇಮ್ ಅಂತ ಇರುವಂಥದ್ದು. ಆಮೇಲೆ ಎರಡನೇ ಬಂದ್ಬಿಟ್ಟು ಏನಂತ ಅಂದರೆ, ಸಮ್ ಒನ್ ಶೋಡ್ ಮೈ ಅದರ್ ಪರ್ಸನಲ್ ಇನ್ಫೋ ವಿತೌಟ್ ಮೈ ಪರ್ಮಿಷನ್. ಅದರ್ ಏನೈತಲ್ಲ ಪರ್ಸನಲ್ ಇನ್ಫೋ, ಬೇರೆ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಯಾವ್ದು ಇನ್ಕ್ಲೂಡ್ ಆಗುತ್ತೆ ಅಂತ ಅಂದರೆ ಕಾಂಟ್ಯಾಕ್ಟ್ ಇನ್ಫೋ. ಆಮೇಲೆ ಇದು ಇನ್ಕ್ಲೂಡ್ ಆಗೋದು ನಿಮ್ಮೊಂದು ಇಮೇಲ್ ಅಡ್ರೆಸ್ ಅಥವಾ ಮೇಲ್ ಅಡ್ರೆಸ್, ನಿಮ್ಮೊಂದು ಫೋನ್ ನಂಬರ್ 3 ಇನ್ಕ್ಲೂಡ್ ಆಗುತ್ತೆ. ಐಡೆಂಟಿ ಇನ್ಫೋ ಅಂದರೆ ಐಡೆಂಟಿಫಿಕೇಶನ್ ಇನ್ಫೋ. ಇದೇನಂತ ಅಂದರೆ ಇದು ಇನ್ಕ್ಲೂಡ್ ಆಗುತ್ತೆ ನಿಮ್ಮ ಒಂದು ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಅಥವಾ ನಿಮ್ಮ ಒಂದು ನ್ಯಾಷನಲ್ ID ನಂಬರ್ ಕೂಡ ಇದು ಏನೈತಲ್ಲ ಇನ್ಕ್ಲೂಡ್ ಆಗುತ್ತೆ ಈ ಒಂದು ಇನ್ಫೋದಲ್ಲಿ. ನೆಕ್ಸ್ಟ್ ಫೈನಾನ್ಷಿಯಲ್ ಇನ್ಫೋ. ಇದೇನಂತ ಅಂದರೆ ಇದು ಇನ್ಕ್ಲೂಡ್ ಆಗುತ್ತೆ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ನಂಬರ್, ಪಾನ್ ಕಾರ್ಡ್ ನಂಬರ್, ಡೆಬಿಟ್ ಕಾರ್ಡ್ ನಂಬರ್, ಈ ಥರ ಒಂದು ನಂಬರ್ ಎಲ್ಲ ಈ ಒಂದು ಪಾಲಿಸಿಲಿ ಇನ್ಕ್ಲೂಡ್ ಆಗಿರುತ್ತೆ. 3 ಪಾಲಿಸಿ ಇದೆ, ಇದರಲ್ಲಿ ಡಿವೈಡ್ ಆಗುತ್ತೆ. ಅದರ್ ಪರ್ಸನಲ್ ಇನ್ಫೋ ಅಂತ ಅಂದರೆ ಮೊದಲನೇದು ಕಾಂಟ್ಯಾಕ್ಟ್ ಇನ್ಫೋ, ಮತ್ತು ಐಡೆಂಟಿಫಿಕೇಶನ್ ಇನ್ಫೋ, ನೆಕ್ಸ್ಟು ಫಿನಾನ್ಷಿಯಲ್ ಇನ್ಫೋ. 3 ಇದೆ ಅಂತಲೇ ಹೇಳ್ಬೋದು. ಈ 3ರಲ್ಲಿ ಯಾವುದಾದ್ರೂ ಒಂದು ನಿಮ್ಮದು ಏನಾದರೂ ಅಬ್ಯೂಸ್ ಆಯಿತು ಅಥವಾ ವೈಲೇಷನ್ ಆಯಿತು ಅಂತ ಅಂದರೆ ರಿಪೋರ್ಟ್ ಯೂಸ್ ಆಫ್ ಅದರ್ ಪರ್ಸನಲ್ ಇನ್ಫಾರ್ಮೇಷನ್ ಕೊಡ್ಬೋದು. ಕೊನೆಯದಾಗಿ 3ನೇದು ಏನಂತ ಅಂದರೆ, ಸಮ್ ಒನ್ ಚೇಂಜ್ ಆರ್ ಫೇಕ್ಡ್ ಮೈ ವಾಯ್ಸ್ ಆರ್ ಇಮೇಜ್ ವಿತೌಟ್ ಮೈ ಪರ್ಮಿಷನ್. ಹೇಳ್ದಲ್ಲ ಮುಂಚೆ ನಿಮಗೆ, ಯಾರಾದರೂ ನನ್ನ ಒಂದು ವಾಯ್ಸ್ನ ಫೇಕ್ ಮಾಡಿ ಅಥವಾ ನನ್ನ ಒಂದು ವಾಯ್ಸ್ನ ಕ್ಲೋನ್ ಮಾಡಿ ಅಥವಾ ನನ್ನ ಒಂದು ಏನಂತಲ್ಲ ಫೇಸ್ ಅಥವಾ ನನ್ನ ಒಂದು ಇಮೇಜ್ನ ಫೇಕ್ ಮಾಡಿ ಅಥವಾ ಕ್ಲೋನ್ ಮಾಡಿ ಈ ಥರ ಮಾಡಿ ನನ್ನ ಒಂದು ಪರ್ಮಿಷನ್ ಇಲ್ಲದೆ ವೈಲೇಷನ್ ಮಾಡಿದಿರ ಅಂತ ಅಂದರೆ ಈ ಒಂದು ಏನೈತಲ್ಲ ರಿಪೋರ್ಟ್ ಆಲ್ಟರ್ಡ್ ಆರ್ ಸಿಂಥೆಟಿಕ್ ಕಾಂಟೆಂಟ್ ಮೇಲೆ ಕ್ಲಿಕ್ ಕೊಡ್ಬೋದು. ಪೂರ್ತಿ ಪ್ರಾಸೆಸ್ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಆಲ್ಟರ್ಡ್ ಆರ್ ಸಿಂಥೆಟಿಕ್ ರಿಫರ್ಸ್ ಟು ಕಾಂಟೆಂಟ್ ದಟ್ ಲುಕ್ಸ್ ಲೈಕ್ ಆ್ಯಂಡ್ ಸೌಂಡ್ಸ್ ಲೈಕ್ ಯು ಬಟ್ was scientifically edited or generated by AI or other many tools. ಇದೇನಂತ ಅಂದರೆ ಹೇಳ್ದಲ್ಲ ಮುಂಚೆ, AI ಇಂದ ಜನರೇಟ್ ಮಾಡಿ ನಮ್ಮ ಒಂದು ಫೇಸ್ನ ಕ್ಲೋನ್ ಮಾಡೋದು ಅಥವಾ ನಮ್ಮ ಒಂದು ಫೇಸ್ನ ಏನೈತಲ್ಲ ಸಿಮ್ಯುಲೇಟ್ ಮಾಡೋದಂದರೆ ಸೇಮ್ ನಮ್ಮ ಥರನೇ ಫೇಸ್ ಇರುತ್ತೆ. ಸಪೋಸ್ ನನ್ನ ಒಂದು ಫೇಸ್ ಐತಲ್ಲ ಅಥವಾ ನನ್ನ ಒಂದು ವಾಯ್ಸ್ ಐತಲ್ಲ, ಸೇಮ್ ಪಿನ್ ಟು ಪಿನ್ನು AI ಇಂದ ಅದೇ ಥರ ಸೇಮ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ವಾಯ್ಸಲ್ಲಿ. ಸೇಮ್ ಫೇಸ್, ಸೇಮ್ ಇಮೇಜು ಮತ್ತು ಪ್ಲಸ್ ಸೇಮ್ ವಾಯ್ಸು ಇಂದ ಜನ್ರೇಟ್ ಮಾಡಿ ಅಥವಾ ಬೇರೆ ಒಂದು ಟೂಲ್ಸಿಂದ ಜನ್ರೇಟ್ ಮಾಡಿದಾಗ ಇದ್ರ ಮೇಲೆ ರಿಪೋರ್ಟ್ ಕೊಡ್ಬೋದು ನೀವೀಗ. ಆದರೆ ಈಗ ಉದಾಹರಣೆಗೋಸ್ಕರ ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಈಗ ಮೊದಲನೇದು ನೋಡಿ, ಸಬ್ಮಿಟ್ ಎ ಪ್ರೈವಸಿ ಕಂಪ್ಲೇಂಟ್ ಅಂತ ಬರುತ್ತೆ. ಇಲ್ಲಿಗೆ ನೀವು ಸ್ಟಾರ್ಟ್ ಮಾಡಬೇಕು ನಿಮ್ಮ ಪ್ರಾಸೆಸ್ನ. ಇಲ್ಲೇನಂತ ಅಂದರೆ ಲೀಗಲ್ ನೇಮ್, ನಿಮಗೊಂದು ಫಸ್ಟ್ ಲೀಗಲ್ ನೇಮ ಹಾಕಬೇಕು, ಆಮೇಲೆ ಲಾಸ್ಟ್ ಲೀಗಲ್ ನೇಮ ಹಾಕಬೇಕು, ಆಮೇಲೆ ಕಂಟ್ರಿ ಇಂಡಿಯಾ ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಇಮೇಲ್ ಅಡ್ರೆಸ್ ಬರುತ್ತೆ ಇಲ್ಲಿ ನಿಮಗೆ. ಮತ್ತು ಇನ್ನೊಂದು ಏನಂತ ಅಂದರೆ ಯೂಟ್ಯೂಬರು ಹೊಸದಾಗಿ ಬಂದಿರುವಂಥದ್ದು ಇದು ಕೂಡ ಅಷ್ಟೇ. ಅದೇನಂತ ಅಂದರೆ ಈಗ ಸಪೋಸ್ ನಾನು ಈಗ ಪಾಸ್ವರ್ಡ್ ಏನೈತಲ್ಲ ಪಾಸ್ವರ್ಡ್ ಹೇಗೆ ಫಿಲ್ ಮಾಡೋದು, ವೀಸಾ ಹೇಗೆ ಫಿಲ್ ಮಾಡೋದು ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಆದರೆ ನನ್ನ ಒಂದು ಪರ್ಸನಲ್ ಇನ್ಫಾರ್ಮೇಷನೇ ಇರುತ್ತೆ. ಆ ಥರ ಇನ್ಫಾರ್ಮೇಷನ್ ಎಲ್ಲ ಬ್ಲರ್ ಮಾಡಬೇಕು, ನಾವು ನೆನಪಲ್ಲಿಕೊಳ್ಳಿ, ಬ್ಲರ್ ಮಾಡಬೇಕು ಅದನ್ನ ಅಥವಾ ಮರ್ಜ್ ಮಾಡ್ಬೇಕಂದ್ರೆ ನೆನಪಲ್ಲಿಕೊಳ್ಳಿ ಅದನ್ನ. ಇಲ್ಲ ಅಂತಂದ್ರೆ ಯೂಟ್ಯೂಬ್ ಆಲ್ಗೊರಿಥಮ್ ಐತಲ್ಲ, ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ, ಯೂಟ್ಯೂಬ್ ಆಲ್ಗೊರಿಥಮ್ ಕನ್ಫ್ಯೂಸ್ ಆಗಿ ನೀವೇನಾದ್ರು ಬೇರೆಯವ್ರದ್ದು ಯೂಸ್ ಮಾಡ್ಕೊತಾ ಇದ್ದೀರಾ ಕಾಂಟೆಂಟು ಅಥವಾ ಬೇರೆಯವ್ರದ್ದು ಕಾಪಿ ಮಾಡ್ಕೊತಾ ಇದ್ದೀರಾ ಅಥವಾ ನೀವೇನಾದ್ರು ಪರ್ಸನಲ್ ಇನ್ಫೋ ಐತಲ್ಲ ಅದನ್ನ ನೀವು ಎತ್ಕೊಂಡು ಶೋ ಮಾಡ್ತಿದ್ದೀರ ವಿಡಿಯೋದಲ್ಲಿ ಅಂತ ಯೂಟ್ಯೂಬ್ ಆಲ್ಗೊರಿಥಮ್ ಆ ಥರ ಅಂದ್ಕೊಂಡು ನಿಮ್ಗೆ ಏನಾದರೂ ಮಾಡ್ಬಿಡ್ತೀವಿ ಈ ಥರ ಕಾಪಿರೈಟ್ ಸ್ಟ್ರೈಕು ಅಥವಾ ಏನಾದರೂ ಮಾಡ್ಬಿಡ್ತಾರೆ ಆಲ್ಗೊರಿಥಮ್ಗೆ. ಅದಕ್ಕೆ ಬೆಸ್ಟ್ ಏನಂತ ಅಂದರೆ ಪರ್ಸನಲ್ ಇನ್ಫಾರ್ಮೇಷನ್ ಐತಲ್ಲ, ನೀವೇ ನಿಮ್ಗೆ ಪರ್ಸನಲ್ ಇನ್ಫಾರ್ಮೇಷನ್ ತೋರಿಸಿದ್ರೆ ಬ್ಲರ್ ಮಾಡಿ ನೆನಪಲ್ಲಿಕೊಳ್ಳಿ ಕೂಡ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ಲೀಸ್ ಇನ್ಕ್ಲೂಡ್ ದ URL ಆಫ್ ದ ಚಾನಲ್ ದಟ್ ಈಸ್ ರಿವೀಲಿಂಗ್ ಯುವರ್ ಪರ್ಸನಲ್ ಇನ್ಫಾರ್ಮೇಷನ್. ಅಂದರೆ ಏನಂತ ಅಂದರೆ ಹೇಳೋಣ ಮುಂಚೆ ಚಾನಲು ನನ್ನ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಬಗ್ಗೆ ರಿವೀಲ್ ಮಾಡ್ತಿದೆ ಅಂದರೆ ತೋರಿಸಿದೆ ಪಬ್ಲಿಕ್ಗೆ. ಇದರಿಂದ ಅವರ ಒಂದು ಏನೈತಾರೆ ಯೂಟ್ಯೂಬ್ ಚಾನಲ್ದು URL ಕಾಪಿ ಮಾಡ್ಕೊಂಡು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟು ಪ್ಲೀಸ್ ಇನ್ಕ್ಲೂಡ್ ದ URLs ಆಫ್ ದ ವಿಡಿಯೋಸ್ ಆರ್ ಕಾಮೆಂಟ್ಸ್ ಇನ್ ದ ಕ್ವೆಶನ್ ಅಂತ ಇರುವಂಥದ್ದು. ಅಂದರೆ ಏನಾದರೂ URLs ಅಥವಾ ವಿಡಿಯೋಸ್ ಅಥವಾ ಕಾಮೆಂಟ್ಸ್ ಇದ್ದರೆ ಕ್ವೆಶನಲ್ಲಿ ಅಂತ ಅಂದರೆ ನಿಮ್ಮೊಂದು ಪರ್ಸನಲ್ ಇನ್ಫಾರ್ಮೇಷನ್ ಬಗ್ಗೆ ವೈಲೇಟ್ ಮಾಡಿದಿರ ಅಂತ ಅಂದರೆ ಹಾಕೊಬೋದು ಇಲ್ಲಿ. ಅದರ ಕಮೆಂಟ್ಸ್ನಲ್ಲಿ ಏನಾದರೂ ಹಾಕಿದ್ರಿ ಅಂತ ಅಂದರೆ ನೀವು ಅದರ ಒಂದು URL ಹಾಕೊಬೋದು ಇಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇಫ್ ಅನದರ್ ಯೂಸರ್ ಕಾಪಿಡ್ ಯುವರ್ ವಿಡಿಯೋ ಪ್ಲೀಸ್ ಸಬ್ಮಿಟ್ ಎ ಕಾಪಿ ರೈಟ್ ಇನ್ಫ್ರಿಜ್ ನೋಟಿಫಿಕೇಶನ್. ಇದು ಕೂಡ ಒಂದು ಪಾಲಿಸಿ ಕೂಡ ಆಗುತ್ತಂತಲೇ ಹೇಳ್ಬೋದು. ಈಗ ಸಪೋಸ್ ನಿಮ್ಮ ಒಂದು ವಿಡಿಯೋನ ಯಾರೋ ಕಾಪಿ ಮಾಡಿದ್ರೆ ಕಾಪಿರೈಟ್ ಕಳಿಸ್ಬೋದು. ಆ ಥರ ಒಂದು ಕೂಡ ಇರುವಂಥದ್ದು ಈ ಒಂದು ಪ್ರೈವಸಿ ಕಂಪ್ಲೇಂಟ್ ಪಾಲಿಸಿ ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಲೀಸ್ ಇಂಡಿಕೇಟ್ ದ ಇನ್ಫಾರ್ಮೇಷನ್ ಯು ವಿಶ್ ಟು ರಿಪೋರ್ಟ್, ಸೆಲೆಕ್ಟ್ ಆಲ್ ದಟ್ ಅಪ್ಲೈ. ಇದೇನಂತ ಅಂದರೆ
ಈಗ ನೀವು ಹೇಳಿದಿರಾ ಇವರು ನಿಮ್ಮ ಒಂದು ಪ್ರೈವಸಿನ ವೈಲೇಟ್ ಮಾಡಿದ್ದೀರಾ ಅಂತ. ಯಾವ ಥರ ವೈಲೇಟ್ ಮಾಡಿದ್ದಾರೆ ಸ್ವಲ್ಪ ಹೇಳಿ ನಮಗೆ ಡೀಟೇಲ್ ಆಗಿ ಅಂತ ಕೇಳ್ತಿದ್ದಾರೆ ಯೂಟ್ಯೂಬರ್. ನಿಮ್ಮ ಒಂದು ಇಮೇಜ್ ಶೋ ಮಾಡಿದಿರಾ ಅಥವಾ ನಿಮ್ಮ ಒಂದು ಲೀಗಲ್ ನೇಮ್ ಶೋ ಮಾಡಿದಿರಾ, ನನ್ನ ಒಂದು ವಾಯ್ಸ್ ಏನಿತ್ತಲ್ಲ ಶೋ ಆಗುತ್ತೆ ಅಂದರೆ ಬ್ರಾಡ್ಕಾಸ್ಟ್ ಆಗಿದೆ, ಆಮೇಲೆ ನನ್ನ ಒಂದು ಮಗು ಶೋ ಆಗಿದೆ ಅಥವಾ ಬೇರೆ ಒಂದು ರೀಸನ್, ಈ ಒಂದು 5 ರೀಸನ್ ಕೂಡ ಇರುವಂಥದ್ದು. ಆಮೇಲೆ ಯಾವುದೋ ಒಂದು ಚಾಯ್ಸ್ ಮಾಡ್ಕೊಂಡು ನೀವು ಹೋಗ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಪ್ಲೀಸ್ ಐಡೆಂಟಿಫೈ ವೇರ್ ದ ಕ್ವಶನೇಬಲ್ ಕಾಂಟೆಂಟ್ ಅಪಿಯರ್ ವಿತ್ ಇನ್ ದ ವಿಡಿಯೋ. ಅಂದರೆ ಏನಂತ ಅಂದರೆ ಕ್ವಶನೇಬಲ್ ಕಾಂಟೆಂಟ್ ಅಂದರೆ ಪ್ರೈವಸಿ ಏನೈತಲ್ಲ ವೈಲೇಟ್ ಮಾಡಿರೋದು ಎಲ್ಲಿ ವೈಲೇಟ್ ಆಗಿದೆ, ವಿಡಿಯೋದಲ್ಲಿ ವೈಲೇಟ್ ಆಗಿದೆಯಾ, ಚಾನಲ್ ಬ್ಯಾಕ್ಗ್ರೌಂಡಲ್ಲಿ ವೈಲೇಟ್ ಆಗಿದೆಯಾ ಅಥವಾ ಟೈಟಲ್ ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ ವೈಲೇಟ್ ಆಗಿದೆಯಾ ಅಂತ ಕೇಳ್ತಿದ್ದಾರೆ ಯೂಟ್ಯೂಬರು. ಯಾವುದೋ ಒಂದು ಆಪ್ಷನ್ ಚಾಯ್ಸ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಹೋಗ್ಬೋದು. ಆಮೇಲೆ ನೋಡಿ ಇಲ್ಲಿ ವೇರ್ ಇನ್ ದ ವಿಡಿಯೋ ಡಸ್ ದ ಕ್ವಶನೇಬಲ್ ಕಾಂಟೆಂಟ್ ಅಪಿಯರ್. ಅಂದರೆ ಈಗ ಸಪೋಸ್ ವಿಡಿಯೋದಲ್ಲಿ ನಿಮಗೆ ಹ್ಯಾರಾಸ್ಮೆಂಟ್ ಅಂದರೆ ವಿಡಿಯೋದಲ್ಲಿ ನಿಮಗೆ ಪ್ರೈವಸಿ ಏನೈತಲ್ಲ ಇನ್ಫಾರ್ಮೇಷನ್ ವೈಲೇಟ್ ಮಾಡಿರ್ತಾರೆ. ಈಗ ವೈಲೇಟ್ ಮಾಡಿದಾಗ ವಿಡಿಯೋ ಏನೈತಲ್ಲ ಟೈಮಿಂಗ್ಸ್, ಈಗ ಉದಾಹರಣೆಗೋಸ್ಕರ ನೋಡಿ 2/14 2 to 14 ಅಂತ ಉದಾಹರಣೆಗೋಸ್ಕರ ಕೊಟ್ಟಿದ್ದಾರೆ. ಆಮೇಲೆ ಎಕ್ಸಾಂಪಲ್ ಇನ್ನೊಂದು 3 to 0 ಆಮೇಲೆ 3 to 10 ಅಂತ ಎಕ್ಸಾಂಪಲ್ ಇರುವಂಥದ್ದು ವಿಡಿಯೋ ಟೈಮಿಂಗ್ ಲೆಂತ್. ಈಗ ವಿಡಿಯೋ ಇಷ್ಟು ಲೆಂತ್ ಇರುತ್ತೆ, ಉದಾಹರಣೆಗೋಸ್ಕರ 10 ನಿಮಿಷ ಇರುತ್ತೆ, 5 ನಿಮಿಷದಲ್ಲಿ 5 ನಿಮಿಷ 5 ಸೆಕೆಂಡಲ್ಲಿ ಈ ಥರ ನನ್ನ ಬಗ್ಗೆ ವೈಲೇಟ್ ಮಾಡಿದ್ದಾರೆ ಅಂತ ನೀವು ವಿಡಿಯೋ ಕರೆಕ್ಟ್ ಟೈಮಿಂಗ್ಸ್ ಯಾವಾಗ ವೈಲೇಟ್ ಮಾಡಿದ್ದಾರೆ ಅದನ್ನ ಮೆನ್ಷನ್ ಮಾಡ್ಬೇಕು. ನೀವೀಗ ಮೆನ್ಷನ್ ಮಾಡ್ಬೋದು ನೀವು. ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಸ್ ದಿಸ್ ಕಾಂಟೆಂಟ್ ಕಾಪಿಡ್ ಫ್ರಮ್ ಯೋರ್ ಚಾನಲ್ ಆರ್ ವಿಡಿಯೋ. ಇನ್ನೇನಂತ ಅಂದರೆ ನಿಮ್ಮೊಂದು ಚಾನಲಲ್ಲಿ ನಿಮ್ಮ ಒಂದು ಏನಿತ್ತಲ್ಲ ಕಾಂಟೆಂಟ್ ಕಾಪಿ ಮಾಡಿದಿರಾ ಅಥವಾ ಇಲ್ವಾ ಅಂತ ಹೇಳ್ತಿರುವಂಥದ್ದು. ಎಸ್ ಏನಾದ್ರು ನಾವು ಕೊಟ್ಬಿಟ್ಟು ನೋಡಿ ಇಲ್ಲಿ ಐ ಆಮ್ ಲೀಗಲ್ ಗಾರ್ಡಿಯನ್ ಆಫ್ ಅ ಚೈಲ್ಡ್ ಆರ್ ಅ ಡಿಪೆಂಡೆಂಟ್ ಇನ್ ದ ವಿಡಿಯೋ ಅಂತ ಕೊಟ್ಬಿಟ್ಟು ನೋಡಿ ಪ್ಲೀಸ್ ಪ್ರೊವೈಡ್ ಅಡಿಷ್ನಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಯೋರ್ ಅಪಿಯರೆನ್ಸ್ ಅಂತ ಇರುವಂಥದ್ದು. ಅಂದರೆ ನಿಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಕೂಡ ಹೇಗೆ ಅಪಿಯರೆನ್ಸ್ ಇದೆ ಅಥವಾ ಆ್ಯಕ್ಷನ್ ಇದೆ ಅಂತ ಕೇಳ್ತಿರುವಂಥದ್ದು. ಆವಾಗ ರಿವ್ಯೂ ಮಾಡ್ತಾರೆ ಯೂಟ್ಯೂಬರು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯದಾಗಿ ಅಗ್ರಿ ಟು ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಐ ಹ್ಯಾವ್ ಗುಡ್ ಫೇತ್ ಆ್ಯಂಡ್ ಬಿಲೀವ್ in this content violates my privacy. I represent that the information in this notification is true and current. ಯಾವುದಾದ್ರು ಒಂದು ಚಾಯ್ಸ್ ಮಾಡೋದು ಬೆಸ್ಟ್ ಅಂತ ಅಂದರೆ ಮೊದಲನೇದೇ ಚಾಯ್ಸ್ ಮಾಡಿ ಅಂತಲೇ ಹೇಳ್ಬೋದು. ಮತ್ತು ನೀವು ಸಬ್ಮಿಟ್ ಮಾಡ್ಬೋದು. ಈ ಥರ ಮಾಡಿ ನೀವು ಏನೈತಲ್ಲ ಪ್ರೈವಸಿ ಕಂಪ್ಲೇಂಟ್ನ ನೀವು ಸಬ್ಮಿಟ್ ಮಾಡ್ಬೋದು. ಇಷ್ಟ ಆಯಿತು ಈ ಒಂದು ಪ್ರೈವಸಿ ಕಂಪ್ಲೇಂಟ್ ಮತ್ತು ಇದ್ರ ಬಂದು ಅಪ್ಡೇಟ್ ಬಗ್ಗೆ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗ್ತೀವಿ ಒಂದು ವಿಡಿಯೋದಲ್ಲಿ. ಈ ಥರ ವಿಡಿಯೋ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದು ಅಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ ಇಷ್ಟು ಮಾಡಿದ್ರೆ ನಿಮಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ಮತ್ತು ಯೂಟ್ಯೂಬ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದ್ರು ಹೆಲ್ಪ್ ಬೇಕಿದ್ರೆ, ಏನಾದ್ರು ಡೌಟ್ ಇದ್ದರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತಗೊಂಡು ನನಗೆ ವಾಟ್ಸಪ್ ಮಾಡಿ ಕಾಲ್ ಮಾಡೋಕೆ ಹೋಗ್ಬಿಡಿ ಅಂತಂದರೆ ಮೊಬೈಲ್ ಸ್ಟುಡಿಯೋದಲ್ಲಿರುತ್ತೆ. ಇದರಿಂದ ನಿಮ್ಮೊಂದು ಕಾಲ್ ಆನ್ಸರ್ ಮಾಡೋಕ್ಕಾಗಲ್ಲ. ಆದರೆ ನಾನು ಯಾವಾಗ ಫ್ರೀ ಇರ್ತೀನಿ 100% ನಿಮಗೆ ಕಾಲ್ ಮಾಡ್ತೀನಿ. 24 hours ಬಿಡ್ತೀನಿ, ಗ್ಯಾರಂಟಿ ನಿಮಗೆ ರಿಪ್ಲೈ ಬಂದೇ ಬರುತ್ತೆ. ಮತ್ತು ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.